ರಾಜ್ಯ ಕೈಪಾಳ್ಯದಲ್ಲಿ ಕೆಪಿಸಿಸಿ ಬದಲಾವಣೆ ಆಗಬೇಕು ಅನ್ನುವಂತ ಚರ್ಚೆ ನಡೀತಾ ಇದೆ. ಈ ಹೊತ್ತಿನಲ್ಲೇ ಕೆಪಿಸಿಸಿ ಪಟ್ಟದ ಆಟದಲ್ಲಿ ನಯಾ ಗೇಮ್ ನಡೀತಾ ಇದೆಯಾ ಅನ್ನುವ ಪ್ರಶ್ನೆ ಮೂಡ್ತಾ ಇದೆ. ಡಿಸೆಂಬರ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಚರ್ಚೆ ಇಲ್ಲಿವರೆಗೂ ಕೇಳಿ ಬರ್ತಾ ಇತ್ತು. ಚರ್ಚೆಯನ್ನ ಹುಟ್ಟು ಹಾಕಿ ಗೊಂದಲ ಮೂಡಿಸಿದ್ರ ಹಾಗಾದ್ರೆ ಡಿಕೆ ಆಪ್ತರು, ಗಾಳಿ ಸುದ್ದಿ ಹರಿಬಿಟ್ರ ಹಾಗಾದ್ರೆ ಡಿಕೆ ಶಿವಕುಮಾರ್ ಆಪ್ತ ವಲಯದ ಸದಸ್ಯರು ಅನ್ನುವ ಪ್ರಶ್ನೆ ಮೂಡ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷರು ಬದಲಾಗ್ತಾರೋ ಇಲ್ವೋ ಈ ಸೃಷ್ಟಿಯಾಗ್ತಾ ಇದೆ. ಕೆಪಿಸಿಸಿ ಪಟ್ಟದ ಆಟದಲ್ಲಿ ನಯಾ ಗೇಮ್ ಅಂತ ಹೇಳಬಹುದು. ಇಲ್ಲಿವರೆಗೂ ಕೂಡ ಕೈಪಾಳ್ಯದಲ್ಲಿ ಇರುವಂತಹ ಒಂದಷ್ಟು ಚರ್ಚೆಗಳಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು, ಅದರಲ್ಲಿ ಕೆಲವೊಂದಷ್ಟು ನಾಯಕರ ಹೆಸರನ್ನ ಕೂಡ ಗುರುತಿಸಿಕೊಂಡಿದ್ರು. ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ ಅವರ ಹೆಸರು ಕೂಡ ಈ ವಿಚಾರದಲ್ಲಿ ಕೇಳಿ ಬರ್ತಾ ಇತ್ತು. ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರು ಕೂಡ ದೆಹಲಿ ಅಂಗಳಕ್ಕೆ ಹೋಗಿದ್ರು, ಹೈಕಮಾಂಡ್ ಅನ್ನ ಭೇಟಿಯಾಗಿದ್ರು. ನಂತರದಲ್ಲಿ ನಿನ್ನೆಯಲ್ಲ ಮೊನ್ನೆ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿಗೆ ಬಂದ ಮೇಲೆ ಕೆಪಿಸಿಸಿ ಪಟ್ಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಸ್ಫೋಟಕ ಮಾಹಿತಿಯನ್ನು ಹಂಚಿಕೊಳ್ತಾರೆ. ಅದರಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗೋದಿಲ್ಲ ಡಿಸೆಂಬರ್ನವರೆಗೂ ಅಂತ. ಆದ್ರೆ ಡಿಸಿಎಂ ಹಾಗೆ ಚಂದ್ರಶೇಖರ್ ಗುಸುಗುಸು ಮಾತೇನಿದೆ, ಇದು ಕುತೂಹಲವನ್ನ ಮೂಡಿಸ್ತಾ ಇರೋದು. ಕೆಪಿಸಿಸಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಹಾಗೆ ಕಾರ್ಯಾಧ್ಯಕ್ಷ ಗುಸುಗುಸು ಅಂತ ಮಾತನಾಡ್ಕೊಂಡಿದ್ದಾರೆ. ಮಾಧ್ಯಮದವರು ದೆಹಲಿ ಭೇಟಿ ಬಗ್ಗೆ ಕೇಳ್ತಾರೆ, ಆ ಹೊತ್ತಿನಲ್ಲಿ ನೀವು ಮಾತನಾಡಬೇಡಿ ಅಂತ ಗುಸುಗುಸು ಮಾತದು. ಡಿಸೆಂಬರ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅಂತ ಸುದ್ದಿ ಆಗಬೇಕು. ಈ ಸುದ್ದಿಯನ್ನ ಮಾಡಿಸಿದ್ದು ಕೂಡ ನಾನೇ, ಅಂದ್ರೆ ಮಾಧ್ಯಮಗಳಲ್ಲಿ ಬಂದ ಸುದ್ದಿ ಏನಿದೆ ಅದನ್ನ ನಾನೇ ಹೇಳಿ ಮಾಡಿಸಿದ್ದು ಹೀಗಂತ ಡಿಸಿಎಂ ಡಿಕೆಶಿಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಚಂದ್ರಶೇಖರ್ ಹೇಳಿರೋದು. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಚಂದ್ರಶೇಖರ್ ಅವರು ಗುಸುಗುಸು ಅಂತ ಮಾತನಾಡ್ತಾರೆ ಕೆಪಿಸಿಸಿ ಕಾರ್ಯಕ್ರಮದಲ್ಲಿ. ಅಂದ್ರೆ ಇವರ ಗುಸುಗುಸು ಮಾತೇನಿದೆ, ಅಂದ್ರೆ ಮಾಧ್ಯಮದವರು ಏನಾದ್ರು ದೆಹಲಿ ಭೇಟಿಯಾಗಿದ್ರಲ್ಲ, ಅಂದ್ರೆ ಈ ಕೆಪಿಸಿಸಿ ಅಧ್ಯಕ್ಷ ಗಾದಿಯ ಬಗ್ಗೆ ಚರ್ಚೆ ನಡೆದಿದ್ಯಾ ಅನ್ನುವಂಥ ಪ್ರಶ್ನೆ ಏನಾದ್ರು ಮಾಧ್ಯಮದವರು ಕೇಳಿದ್ರೆ, ಇಲ್ಲ ಆತರ ಏನಿಲ್ಲ, ಅದ್ರ ಬಗ್ಗೆ ಮಾತನಾಡಬೇಡಿ ಅಂತ ಹೇಳಿರೋದು. ಈ ಗುಸುಗುಸು ಮಾತು ಈಗ ಚರ್ಚೆ ಆಗ್ತಾ ಇರೋದು. ವಿಡಿಯೋರು ಕೇಳಿದ್ರೆ ಡೆಲ್ಲಿ ಗೊತ್ತಿಲ್ಲ, ಅದೇನು ಡೆಲ್ಲಿಯವರು ಮಾಡಿದ್ದಾರೆ ಅಂತ ಇದು ಬಿಟ್ಟಿದ್ದು. ಅದ್ರ ಬಗ್ಗೆ ಏನು ನಾನು ಮಾತಾಡೋಣ ಅಂತ ಏನು ಮಾತಾಡೋದು. ನೆನ್ನೆ ಎಲ್ಲ ಬಂದಲ್ಲ ನಾನೇ ಮಾಡ್ತಿರೋದು, ಹೇಳಿದ್ನಲ್ಲ ನಿಮಗೆ, ಹೇಳಿದ್ನಲ್ಲ ಅದೆಲ್ಲ ಗೊತ್ತಾಯ್ತಿಲ್ಲ. ಕೇಳಿಸ್ತಾ ವಿಡಿಯೋರು ಕೇಳಿದ್ರೆ ಡೆಲ್ಲಿ ಏನು ಗೊತ್ತಿಲ್ಲ, ಅದೇನು ಡೆಲ್ಲಿಯವರು ಮಾಡಿದ್ದಾರೆ ಅಂತ ಇದು ಬಿಟ್ಟಿದ್ದು. ಅದ್ರ ಬಗ್ಗೆ ಏನು ನಾನು ಮಾತಾಡೋಣ ಅಂತ ಏನು ಮಾತಾಡೋದು. ನೆನ್ನೆ ಎಲ್ಲ ಬಂದಲ್ಲ ನಾನೇ ಮಾಡ್ತಿರೋದು, ಹೇಳಿದ್ನಲ್ಲ ನಿಮಗೆ, ಹೇಳಿದ್ನಲ್ಲ ಅದೆಲ್ಲ ಗೊತ್ತಾಯ್ತಿಲ್ಲ. ಕೇಳಿಸ್ಕೊಳ್ತಾ ಇದ್ರಿ, ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೆ ಕಾರ್ಯಾಧ್ಯಕ್ಷ ಚಂದ್ರಶೇಖರ್ ಅವರು ಗುಸುಗುಸು ಅಂತ ಮಾತನಾಡ್ತಾ ಇದ್ದಿದ್ದು. ಇನ್ನು ಸಿದ್ದರಾಮಯ್ಯ ಆಪ್ತ ವಲಯಕ್ಕೆ ಮತ್ತೊಂದು ಅಸ್ತ್ರ ಸಿಕ್ಕಿದೆ. ಕೆಪಿಸಿಸಿ ಸಂಘಟನೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ದೂರು ಕೂಡ ಸಲ್ಲಿಕೆ ಆಗತ್ತೆ. ವರಿಷ್ಠರಿಗೆ ದೂರನ್ನ ನೀಡಿ ಸಿಎಂ ಬಣದ ನಾಯಕರು ಈಗಾಗಲೇ ಬಂದಿದ್ದಾರೆ. ವರಿಷ್ಠರಿಗೆ ಗುಸುಗುಸು ಮಾತಿನ ಮಾಹಿತಿ ಕೂಡ ಖಂಡಿತವಾಗ್ಲೂ ರವಾನೆ ಆಗುವ ಸಾಧ್ಯತೆ ಇದೆ. ಇನ್ನು ಹೈಕಮಾಂಡ್ಗೆ ಮಾಹಿತಿಯನ್ನ ನೀಡಿ ಡಿಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕಬೇಕು, ಇದು ಸಿದ್ದರಾಮಯ್ಯ ಬಣದ ಪ್ಲಾನ್. ಡಿಕೆಶಿ ವಿರುದ್ಧ ಅಸ್ತ್ರ ಪ್ರಯೋಗಕ್ಕೆ ಸಿಎಂ ಬಣದ ನಾಯಕರು ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೆ ಕಾರ್ಯಾಧ್ಯಕ್ಷ ಚಂದ್ರಶೇಖರ್ ಕೆಪಿಸಿಸಿ ಕಾರ್ಯಕ್ರಮ ಒಂದರಲ್ಲಿ ಗುಸುಗುಸು ಅಂತ ಮಾತನಾಡ್ತಾ ಇದ್ರು. ಇದು ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಅವರ ಆಪ್ತ ವಲಯಕ್ಕೆ ಅಸ್ತ್ರವಾಗಿ ಪರಿಣಮಿಸಿದೆ. ಇನ್ನು ಸಿದ್ದರಾಮಯ್ಯ ಆಪ್ತ ವಲಯಕ್ಕೆ ಇದು ಮತ್ತೊಂದು ಅಸ್ತ್ರ ಅಂತ ಹೇಳಬಹುದು. ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರವಾಗಿ ಎಲ್ಲೂ ಕೂಡ ಸೀರಿಯಸ್ನೆಸ್ ಕಾಣಿಸ್ತಾ ಇಲ್ಲ ಅನ್ನೋದು ಕೂಡ ಸಿದ್ದರಾಮಯ್ಯ ಆಪ್ತ ಬಣದ ಕೆಲವೊಂದಷ್ಟು ಪ್ರಶ್ನೆಗಳಲ್ಲೊಂದಾಗಿತ್ತು. ಅದರಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಕೂಡ ಆ ಬಣದಲ್ಲಿ ಗುರುತಿಸಿಕೊಂಡಿದ್ರು. ಹಾಗಾಗಿ ಈ ಚರ್ಚೆ, ಈ ವಿಚಾರ ವರಿಷ್ಠರಿಗೆ ಮತ್ತೆ ದೂರನ್ನ ಸಲ್ಲಿಕೆ ಮಾಡುವಂತಹ ಅಂದ್ರೆ ಮಾಹಿತಿಗಳೇನಿದೆ, ಯಾಕಂದ್ರೆ ಇದು ಸಿಕ್ಕಿರುವಂತಹ ಪ್ರಮುಖ ಅಸ್ತ್ರ, ಅದು ಕೂಡ ಬಿಗ್ ಎವಿಡೆನ್ಸ್ ಅಂತ ಹೇಳ್ಬಹುದು. ಕಾರ್ಯಕ್ರಮದ ಕಚೇರಿ ಒಂದರಲ್ಲಿ ಅಥವಾ ಕಾರ್ಯಕ್ರಮ ಒಂದರಲ್ಲಿ ಡೈರೆಕ್ಟ್ ಆಗಿ ಮಾತನಾಡ್ತಾರೆ ಅಂತ ಹೇಳಿದ್ರೆ ಎಲ್ಲಿಗೆ ಬರುತ್ತೆ? ಅಂದ್ರೆ ಈ ವಿಚಾರಗಳೇನಿದೆ ಎಲ್ಲವನ್ನ ಕೂಡ ನಾವೇ ಮಾಡಿಸಿದ್ದು. ಮಾಧ್ಯಮದವರು ಕೇಳಿದ್ರೆ ಹೈಕಮಾಂಡ್ ಏನು ಹೇಳಿಲ್ಲ ಅಂತ ಹೇಳ್ಬಿಡಿ ಅಂತ ಈಸಿಯಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಸಿದ್ದರಾಮಯ್ಯ ಅವರ ಬಡಕ್ಕೆ ಸಿಕ್ಕಿರುವಂತಹ ಪ್ರಮುಖ ಅಸ್ತ್ರ ಅಂತಾನೆ ಹೇಳ್ಬಹುದು. ಅಂದ್ರೆ ಕೆಪಿಸಿಸಿ ಸಂಘಟನೆ ಇಲ್ಲಿವರೆಗೂ ಕೂಡ ಸರಿಯಾಗಿ ಆಗ್ತಾ ಇಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬದಲಾವಣೆಯ ಕೂಗು ಕೂಡ ಕೇಳಿಸ್ತಾ ಇಲ್ಲ. ಅಂದ್ರೆ ಡಿಕೆ ಶಿವಕುಮಾರ್ ಅವರಿಗೆ ತಮ್ಮ ಸ್ಥಾನದ ಮೇಲೆ ಅಷ್ಟೊಂದು ಆಸೆ ಇದೆಯಾ ಅಥವಾ ಬೇರೆಯವರಿಗೆ ಬಿಟ್ಕೊಡೋದಕ್ಕೆ ಅವರಿಗೆ ಮನಸ್ಸಿಲ್ವಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇವತ್ತಲ್ಲಿ ಮೂಡ್ತವೆ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಈಗ ಸಿದ್ದರಾಮಯ್ಯ ಅವರ ಬಣದವ್ರಿಗೂ ಕೂಡ ಇದೊಂದು ಅಸ್ತ್ರ.
ಅಂದ್ರೆ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥ ಕೂಗೇನಿದೆ, ಅದಕ್ಕೆ ಎಲ್ಲೋ ಒಂದ್ ಕಡೆ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಕಾರ್ಯಾಧ್ಯಕ್ಷರು ಕೂಡ ಈಗ ಬಹಿರಂಗವಾಗಿ ಮಾತನಾಡಿರೋದು, ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರ ಆಪ್ತ ವಲಯಕ್ಕೆ ಸಿಕ್ಕಿರುವಂತಹ ಮತ್ತೊಂದು ಬಿಗ್ ಅಸ್ತ್ರ ಅಂತ ಹೇಳ್ಬಹುದು.